ಜಪಿಸು ವಿಠಲ ಎನ್ನುತ್ತಾ ಜಪಿಸು ವಿಠಲ ಎನ್ನುತ್ತಾ ಅವನ ಮಹಿಮೆ ಮನದಲ್ಲಿ, ಅವನ ನಾಮ ಜಪದಲ್ಲಿ ಇರುವಂಥ ಜನರಲ್ಲಿ ವಿಠಲ ಎನ್ನುತ್ತಿರುವಲ್ಲಿ ನಿರಾಕಾರವೂ ಅಲ್ಲಿ, ನಿಷ್ಕ್ರಿಯೆಯೂ ಅಲ್ಲಿ. ವಿಠಲ ವಿಠಲ ಎಂದು ಜಪಿಸುತ್ತಿರಬೇಕು. ವಿಠಲನ ಮಹಿಮೆ ಮನದಲ್ಲಿ ಇಟ್ಟುಕೊಂಡು ವಿಠಲನ ನಾಮ ಜಪ ಮಾಡುತ್ತಿರುವ ಜನರಲ್ಲಿ ವಿಠಲ ಎನ್ನುತ್ತಿರುವಲ್ಲಿ ನಿರಾಕಾರವಾಗುವುದು, ನಿಷ್ಕ್ರಿಯೆಯೂ ಆಗುವುದು. ಹಾಗೆಂದರೆ ನಿರಾಕಾರವೆಂದರೆ ಆಕಾರಕ್ಕೆ ಬಂದಿರುವ ಭಾವನೆಗಳು ಮನಸ್ಸಿನಲ್ಲಿ ಕಳೆದು ಹೋಗಿ ಮನಸ್ಸು ಮುಕ್ತವಾಗುವುದು. ಕ್ರಿಯೆಯಿಂದ ಬಂದ ಕರ್ಮಗಳೂ ಕೂಡ ಕಳೆದು ಹೋಗಿ ನಿಷ್ಕ್ರಿಯೆಯಾಗಿ ಮುಕ್ತಿ ಭಾವನೆ ಅನುಭವವಾಗುವುದು ಎನ್ನುವುದು ನಮ್ಮ ಪದ್ಯದ ಅರ್ಥ. ಹಾಗಾಗಿ ವಿಠಲನ ಜಪ ಸತತವಾಗಿ ಮಾಡುತ್ತಿರಬೇಕು, ವಿಠಲ ಎನ್ನುತ್ತಿರಬೇಕು, ವಿಠಲನ ಮಹಿಮೆ ಮನದಲ್ಲಿರಬೇಕು, ವಿಠಲನ ನಾಮ ಜಪದಲ್ಲಿರಬೇಕು.